ಬ್ರಹ್ಮಾನಂದಂ ಪರಮಸುಖದಂ ಸಾರಿ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವರಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಯಶಸ್ವಿ 129ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಕೆಲವರು ಹೊಸಬರು ಕೇಳ್ತಾ ಇದ್ದಾರೆ, ಇನ್ನು ಕೆಲವರು ಟೈಮಿಂಗ್ ಚೇಂಜ್ ಮಾಡಿ ಅಂತ ಇದ್ದಾರೆ. ದಯಮಾಡಿ ಟೈಮ್ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಎಲ್ಲವನ್ನೂ ನೋಡಿಕೊಂಡು ಇದೊಂದು ಕೈಂಕರ್ಯವನ್ನು ಬಾಬಾ ನನಗೆ ಒಪ್ಪಿಸಿದ್ದಾರೆ. ಇವತ್ತು ಯಾರು ಕೇಳಿದ್ದಾರೆ ನೋಡ್ಬಿಡೋಣ. 128ನಲ್ಲಿ ಮೈಸೂರಿಂದ ಇಂಫಾನ ಕೇಳಿದ್ದಾಳೆ. ರಾಜು ಹಾಲುಬಂಡಿ, ಊರ ಹೆಸರು ಹೇಳಿಲ್ಲ. ಆ್ಯಸ್ ಯೂಶ್ವಲ್ ರಶ್ಮಿ ಮೈಸೂರು, ಯಾಕೋ ಈ ವಾರ ಕೊಟ್ರಮ್ಮ ಕೇಳಿಲ್ಲ. ನೆಕ್ಸ್ಟ್ ಮುನಾವರ ಕೇಳಿದ್ದಾರೆ ರಾಯಚೂರಿಂದ. ನೆಕ್ಸ್ಟ್ ರೋಹಿಣಿ ಸಂಕ್ಲಿ ಮಠ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಬ್ರಿಜ್ ನಾರಾಯಣ್, ಊರು ಹೇಳಬೇಕು ಬ್ರಿಜ್ ಅವರೇ. ಗುರುಶೇಖರ ಅಂತ ಹೇಳಿದ್ದಾರೆ, ಅವರು ಮುನವಳ್ಳಿಯಿಂದ ಕೇಳಿದ್ದಾರೆ. ಸೊ ಬೆಳಗಾವಿ ತನಕ ಹೋಗ್ತಾ ಇದೆ ಇದು. ಉಮೇಶ್ ಬಂಟ್ವಾಳ್, ಸೊ ಬಂಟ್ವಾಳದಿಂದ ಉಮೇಶ್ ರೆಗ್ಯುಲರ್ ವೀವರ್. ನೆಕ್ಸ್ಟ್ ಕರುಣೇಶ್ ಮೂಡಲ್ಗಿ ನಿಮ್ಮ ಅಡ್ಡೆಸರು ಅಥವಾ ಮೂಡಲ್ಗಿ ಊರಿನವರ ನೀವು ಗೊತ್ತಾಗಲಿಲ್ಲ ನನಗೆ ಇವರೇ ಕರುಣೇಶ್ ಅವರೇ. ಬಾಬು ಪತ್ತಾರ್ ಸುರಪುರದಿಂದ ಕೇಳಿದ್ದಾರೆ. ಸುರಪುರ ಅಂತಕ್ಕಂಥದ್ದು ಗುಲ್ಬರ್ಗ ಹತ್ತಿರ ಇದೆ. ಓಕೆ, ಶುರು ಮಾಡೋಣ. ವಿತೌಟ್ ವೇಸ್ಟಿಂಗ್ ಮಸ್ಟ್ ಟೈಮ್ ನಮ್ಮ ಕರ್ತವ್ಯದ ಕರೆಯೂ ಸಹ ಇದೆ. ಆದ್ದರಿಂದ ನಾಳೆ ಧಾರವಾಡಕ್ಕೆ ಕಡೆ ಧಾವಿಸ್ತಾ ಇದ್ದೀನಿ. ನಾಳೆ ಒಂದು ಕಾನ್ಫರೆನ್ಸ್ ಇದೆ. ನಾಳೆ ಅಂದರೆ ಇನ್ಫ್ಯಾಕ್ಟ್ ಇವತ್ತು ರಾತ್ರಿ ಬಸ್ ಹತ್ತಾ ಇದ್ದೀನಿ. NHHS ಅಂತ ಅಖಿಲ ಭಾರತ ಕರ್ನಾಟಕ HR ಸಮಿಟ್ ನಡೀತಾ ಇದೆ. ಎಲ್ಲ ಆಲ್ ಓವರ್ ಡಿಸ್ಟ್ರಿಕ್ಟಿಂದ HR ಬಂಧುಗಳು ಬರ್ತಾ ಇದ್ದಾರೆ. ಹೊಸ ಸ್ನೇಹ, ಹೊಸ ಚಾಲೆಂಜ್ಗಳು, HR ಅರಿನಾಂಗ್. ಅಣ್ಣ ಈಗ HR ಟ್ರೆಂಡ್ ಹೇಗಿದೆ ಅಂತ ಕೆಲವರು ಕೇಳಿದ್ದೀರಾ, ವಾಟ್ಸಪ್ ಮಾಡಿ. ಟ್ರೆಂಡ್ AI ಬಂದಿರೋದ್ರಿಂದ ಸ್ವಲ್ಪ ಹೊಡೆತ ಬಿದ್ದಿದೆ HR ಮ್ಯಾನೇಜರ್ಸ್ಗಳಿಗೆ. ಸ್ವಲ್ಪ ಟಾಪ್ ಲೀಡರ್ಶಿಪ್ ಪೊಸಿಷನ್ ಮಂತವ್ರು ಇರೋದ್ರಿಂದ ಅಲ್ಲಿ ಸ್ವಲ್ಪ ಕಷ್ಟ ಇದ್ರೂ ನಾವು ಮೇಂಟೈನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆದರೂ ಹ್ಯೂಮನ್ ರಿಸೋರ್ಸ್ ಅಂತಕ್ಕಂಥದ್ದು ವೆರಿ ಟ್ಯಾಂಜಿಬಲ್. ಜನ 2 ವರ್ಷಕ್ಕೆ ಜಂಪ್ ಮಾಡ್ತಾ ಇದ್ದಾರೆ HR ಅಲ್ಲಿ. ಇನ್ನು ಕೆಲವರು ತಿಳ್ಕೊಂಡಿದ್ದಾರೆ HR ಕೆಲಸ ಅಂದರೆ ಭಾಳ ಹನಿಮೂನ್ ಪೀರಿಯಡ್ ಥರ ಆರಾಮಾಗಿ ಅಂತ. ಯಾವ ಕೆಲಸನೂ ಅಷ್ಟು ಈಸಿ ಅಲ್ಲ. ಅವರವರ ಕೆಲಸ ಅವರವ್ರಿಗೆ ಇರುತ್ತೆ. ಒಬ್ಬ CEO ಇಂದ ಹಿಡ್ಕೊಂಡು ಸಪ್ಲೈಯರ್ವರೆಗೂ ಅವರವರ ಕೆಲಸ ಅವರವರಿಗೆ ಟೆನ್ಷನ್ ಇದ್ದೇ ಇರುತ್ತೆ. ಏನು ಅಂದರೆ ನಮ್ಮ ಟೆನ್ಷನಿಂದ ನಮ್ಮ ಜೊತೆಗಿರೋರಿಗೆ ನೋವಾಗಬಾರ್ದು. ಆ ಥರ ನಾವು ನಡ್ಕೊಳ್ಬೇಕು ಅಲ್ವಾ. ಆದ್ದರಿಂದ ಇಷ್ಟೆಲ್ಲ ನಡುವೆನೂ ನೀವು ಚೆನ್ನಾಗಿ ಬೋಧನೆಯನ್ನು ಮಾಡ್ತೀರಿ, ಪುಸ್ತಕವನ್ನು ಬರೀತೀರಿ, ಒಳ್ಳೆ ನವೀನ ರೀತಿಯ ಸ್ಟೇಟಸ್ಗಳು ಹಾಕ್ತೀರಿ. ನಿಮಗೆ ತುಂಬ ಪರಮ ಧನ್ಯವಾದಗಳು ಅಂತ ನಮ್ಮ ಊರಿನವರಾಗಿರ್ತಕ್ಕಂತಹ ಮೌಲಾ ಹುಸೇನ್ ಅವರು ಪಾಪ ಫೋನ್ ಮಾಡಿ ಹೇಳಿದರು. ಮೌಲಾ ಟ್ರೈನಲ್ಲಿ ಭೇಟಿಯಾಗಿರ್ತಕ್ಕಂತಹ ವ್ಯಕ್ತಿ ನನಗೆ ಮೈಸೂರಿಗೆ ಹೋಗ್ಬೇಕಾದ್ರೆ ನಮ್ಮ ಹೊಸಪೇಟೆಯವ್ರು ಸಿಕ್ಬಿಟ್ರೆ ಭಾಳ ಖುಷಿಯಾಗುತ್ತೆ ನಮಗೆ. ಹಾಗೆ ಅಲ್ವಾ, ಲಂಡನ್ನು ಅಥವಾ ಎಡಲೈಡ್ ಆಸ್ಟ್ರೇಲಿಯಾ ಇಲ್ಲೇ ನೀವು ಬೇರೆ ದೇಶಕ್ಕೆ ಹೋದಾಗ ಭಾರತೀಯರು ಸಿಕ್ಕರೆ ಹೆಂಗೆ ಸಂತೋಷ ಆಗುತ್ತೋ ಹಾಗೆ ಟ್ರೈನಲ್ಲಿ ನಮ್ಮೂರು ಸಿಕ್ಕರೆ ಎಷ್ಟು ಸಂತೋಷ ಆಗುತ್ತೆ. ಮೌಲಾ ಪಾಪ ಇವಾಗ ಮೆಸೇಜ್ ಮಾಡಿದರು, ನಿಮ್ಮ ಎಲ್ಲ ಸ್ಟೇಟಸ್ಗಳು ತುಂಬ ಮೀನಿಂಗ್ಫುಲ್ ಆಗಿರ್ತವೆ ಅಂತ. ಬರೀ ಸ್ಟೇಟಸ್ ಹಾಕೋದು ಮುಖ್ಯ ಅಲ್ಲ, ಅದರ ಥರ ನಡ್ಕೊಳ್ಳೋದು ಮುಖ್ಯ ನಾವು ಅಲ್ವಾ. ಅದೇ ಪಾಯಿಂಟಿಗೆ ಬರ್ತೀನಿ. ಹೇಳೋಕ್ಕೇನ್ರಿ ಟ್ಯಾಕ್ಸ್ ಇಲ್ಲ, ಹೇಳ್ಬೋದು, ಆದರೆ ಅದನ್ನು ಅನುಸರಣೆಗೆ ಬೇಕಲ್ಲ. ಆ್ಯನ್ ಔನ್ಸ್ ಆಫ್ ಇಂಪ್ಲಿಮೆಂಟೇಷನ್ ಇಸ್ ವರ್ತ್ 10 ಟೀಚರ್ಸ್ ಅಂತಾರೆ. ಅಂದರೆ ಅರ್ಥ, ಒಂದು ನೀವು ಒಳ್ಳೆಯ ಉದ್ದೇಶವನ್ನು ಅಳವಡಿಕೆ ಮಾಡಿಕೊಳ್ಳೋದು 10 ಪುಸ್ತಕ ಓದಿದಷ್ಟು ಸಮ ಅಂತ ಹೇಳಿದ್ದಾರೆ ಹಿರಿಯರು. ಓಕೆ, ಜ್ಞಾನ ಜಾಸ್ತಿ ಬೇಡ, ಟೈಮ್ ಆಗ್ತಾಯಿದೆ ವರ್ಕ್ಗೆ. ಸೊ ನೋಡೋಣ. ಇಂಫಾನ ಮೈಸೂರಿಂದ ಭಾಳ ಖುಷಿ ಪಟ್ಲು. ಇಂಫಾನ ಮನೆಗೆ ಹೋದ ತಕ್ಷಣ ಸೊ ಬಾಬಾ ಹ್ಯಾಸ್ ಸೆಂಟ್ ಮೀ. ಸೊ ನಮ್ಮ ರೇಖೀಸ್ ಇನ್ನೊಬ್ಬ ಸಿಸ್ಟರ್ ಇದ್ದಾರೆ ಅರ್ಚನಾ ಅಂತ, ಅವರ ಒಬ್ಬ ಇವರಿಗೆ ಮನೆಗೆ ಹೋಗಿದ್ದೆ, ಕಸಿನ್ ಮನೆಗೆ, ಬೃಂದ ಅಂತ, ಅವ್ರ ಮನೆಗೆ ಹೋಗಿ ಅಲ್ಲಿ ಹೋದೆ. ಬಾಬಾ ಕಳಿಸ್ತಾರೆ. ಅಯ್ಯೋ ಲಾಂಗ್ ಪೆಂಡಿಂಗ್ ಅಣ್ಣ, ತುಂಬ ಬಂದಿದ್ದು ಸಂತೋಷ ಅಂತ ಹೇಳಿದ್ರು. ನಿಯರ್ಲಿ ಸ್ಪೆಂಟ್ 1.5 ಅವರ್ ಹೆಚ್ಚು ಕಮ್ಮಿ ಅವ್ರ ಮನೇಲಿ. ಸೊ ಇಂಫಾನ ನಿನ್ನ ಸೌಭಾಗ್ಯ. ನಾನು ಹೋಗಿನಿ ಅಂತ ಯಾವತ್ತಿಗೂ ಹೇಳ್ಕೊಳ್ಳಲ್ಲಮ್ಮ. ಬಾಬಾ ಕಳಿಸಿದ್ದಾರೆ, ಬಂದಿದ್ದೀನಿ ಅಷ್ಟೇ. ಸೊ ನೀನು ಸಮಸ್ಯೆ ನಿನ್ನೆಲ್ಲ ಇದೆ. 333 ಕೇಳಿದ್ಯಾ, 333 ಇಂಫಾನ. ಬಾಬಾ ಏನು ಹೇಳ್ತಿದ್ದಾರೆ ನೋಡೋಣ. ಓಕೆ, 265 ಇದೆ, 314, 319, 332, 333 ಸಮಸ್ಯೆ ನಿನ್ನಲ್ಲೇ ಇದೆ ಇಂಫಾನ. ನಿನ್ನ ಆನಂದಕ್ಕಾಗಿ ನಾನು ಇದ್ದೇನೆ, ಅದನ್ನು ನೀನು ಗಮನಿಸದೆ ಹಾರಾಟ ಪಡುತ್ತಿದ್ದೀಯಾ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಸೊ ನಿಮ್ಮ ಕನ್ಸರ್ನ್ಸ್ನ ನಮಗೆಲ್ಲ ವ್ಯಕ್ತಪಡಿಸಿದ್ರಿ ನೀವು ನಿಮ್ಮ ಮನೆಗೆ ಬಂದಾಗ. ಸೊ ನಿನ್ನ ಜೊತೆಗೆ ನಾನು ಇದ್ದೇನೆ, ನಿನ್ನ ಆನಂದಕ್ಕಾಗಿ ನಾನು ಇದ್ದೀನಿ, ಒಯ್ಯು ಇನ್ಯಾಕೆ ಹಾರಾಟ ಮಾಡ್ತೀಯ ಅಂತ ಬರ್ತಾ ಇದೆ ಇಂಫಾನ. ನೆಕ್ಸ್ಟ್ ರಾಜು ಹಾಲುಬಂಡಿ, ಊರ ಹೆಸರು ಹೇಳಿಲ್ಲ. 414. ರಾಜು ಅವರೇ, ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ಪ್ರಶ್ನೆ ನಿಮ್ಮಲ್ಲೇ ಇದೆ, ಆದರೂ ಕೂಡ ಪ್ರಶ್ನೆನ ನೀವು ಲೀಕ್ ಮಾಡಿಬಿಟ್ಟಿದ್ದೀರಾ ವಾಟ್ಸಪ್ಪಲ್ಲಿ. ದಯಮಾಡಿ ಪ್ರಶ್ನೆ ಕೇಳಬೇಡಿ, ನನಗೆ ತಲೆನೋವಿದೆ ಅಣ್ಣ ಹಾಗೆ ಹೀಗೆ ಅಂತ. 414 ರಾಜು ಅವರೇ, ನಿಮ್ಮ ಸಮಸ್ಯೆಗೆ ಬಾಬಾ ಹೇಳ್ತಾ ಇದ್ದಾರೆ,
ನಿತ್ಯವೂ ನೀನು ಸುಂದರಕಾಂಡ ಪಠಣ ಮಾಡು, ಹನುಮನ ಉಪಾಸಕನಾದರೆ ನಿನ್ನ ಕಾರ್ಯವು ಜಯವಾಗುವುದು ಅಂತ ಬರ್ತಾ ಇದೆ ರಾಜು ಅವರೇ. ಓಕೆ, ನಿಮ್ಮ ಊರ ಹೆಸರು ಹೇಳಿಲ್ಲ ರಾಜು ಅವರೇ, ಊರ ಹೆಸರನ್ನು ಹೇಳಬೇಕು. ನೋಡಿ, ರಶ್ಮಿ ಮೈಸೂರು ಅಂತಲೇ ಬರೀತಾಳೆ. ಮೈಸೂರಿಂದ ರಶ್ಮಿ ಕೇಳ್ತಾಳೆ. ರಶ್ಮಿ ರಿಯಲಿ ದಿಸ್ ಟೈಮ್ ಆಲ್ಸೋ ವೆರಿ ಸಾರಿ. ಬರೀ ಇಂಪನ ಮನೆಗೆ ಬೃಂದಾವನ ಮನೆಗೆ ಹೋಗೋದಾಯಿತು. ನಿಮ್ಮ ಮನೆಗೆ ಖಂಡಿತ ಹೋಗ್ತೀನಿ, ನಾನು ಬರ್ತೀನಿ ನಾನು ನೆಕ್ಸ್ಟ್ ಟೈಮ್. 218 ಕೇಳಿದ್ದೀರಾ? ಸಮಸ್ಯೆ ನಿಮ್ಮಲ್ಲೇ ಇದೆ. ನಿಯಮದಿಂದ ಜೀವಿಸು, ಈಗಿರುವ ನಿನ್ನ ಜೀವನ ನನ್ನ ಮಂತ್ರ ಜಪದಿಂದ ಪುನೀತವಾಗುತ್ತದೆ ಅಂತ ಬರ್ತಾ ಇದೆ. ಕೆಲವು ಸಲ ನಮಗೆ ವರ ಕೊಡೋದು ಲೇಟ್ ಆಯಿತು ಅಂದರೆ ಎಲ್ಲಿ ಕಣ್ಣು ಮುಚ್ಕೊಂಡು ಕೂತಾನಪ್ಪ ಸಾಯಿ, ನಮಗೆ ಇದ್ದಾನ ಇಲ್ಲ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಆನ್ಸರ್ ಇದು ಅಲ್ವಾ. ನಿಯಮಿತದಿಂದ ನಾನು ಜಪ ಮಾಡು, ನಾನು ನಿನ್ನ ಜೀವನ ನನ್ನ ಕೃಪೆಯಿಂದ ಪುನೀತನಾಗತ್ತೆ ಅಂತ ಬರ್ತಾ ಇದೆ. ನೆಕ್ಸ್ಟ್ ಮುನಾವರ, ರಾಯಚೂರು ಕಡೆ ಇರಬೇಕು. ಮುನಾವರ, ಮುನ್ನ ಎಲ್ಲ ನಮ್ಮ ಕಡೆಗೆ ಹೆಸರುಗಳು. 419 ಮುನಾವರ ಅವರೇ, ನೋಡೋಣ. ಹಾರಾಟ ಪಡಬೇಡ, ನಿನ್ನ ಕಾರ್ಯ 4 ತಿಂಗಳಲ್ಲಿ ಜಯಿಸುತ್ತದೆ, ಅಷ್ಟರವರೆಗೆ ನನ್ನ ನಾಮ ಜಪವನ್ನು ಮಾಡು. ನೋಡಿ, ಅವಳು ಬಂದಿದ್ದೆ, ನಿನಗೆ ಬಂದಿದೆ ಮುನಾವರ. ಸೊ ಡೌಟ್ ಮಾಡಬಾರ್ದಂತೆ ಸ್ವಾಮಿಯ ಇರುವಿಕೆಯನ್ನು. ಓಕೆ, ಹಾರಾಟ ಪಡಬೇಡ, ನಿನ್ನ ಕಾರ್ಯ 4 ತಿಂಗಳಲ್ಲಿ ಆಗುತ್ತದೆ ಅಂತ ಬರ್ತಾ ಇದೆ ಮನೋರೆ. ರೋಹಿಣಿ ಸಂಕಲಿ ಮಠ, ವಿಜಾಪುರ ಅಂದ್ಕೋತೀನಿ ಮೋಸ್ಟ್ಲಿ ಇವರು. 211 ರೋಹಿಣಿ, ಸಮಸ್ಯೆ ನಿಮ್ಮಲ್ಲೇ ಇದೆ. ನೋಡೋಣ ಏನು ಹೇಳ್ತಾ ಇದ್ದಾರೆ ಬಾಬಾ. ಸೊ ನಿನ್ನ ಸಮಸ್ಯೆಗೆ ನಿಮ್ಮ ಜೀವನವು ಎಲ್ಲ ರೀತಿಯಿಂದ ಉತ್ತಮವಾಗಿರುತ್ತದೆ, ನಾನು ಆಶ್ವಾಸನೆ ಕೊಡುತ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಬಾಬಾ. 211ನಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮದು ಜೀವನ ಸೂಪರಾಗಿರುತ್ತೆ, ಕೇಕ್ ವಾಕ್ ಅಂತೀವಲ್ಲ ಆ ಥರ ಇರ್ತದೆ. ಸೊ ನಾನು ನಿನ್ನ ಜೊತೆಗೆ ಸದಾ ಇದ್ದೀನಿ ಅಂತ ಬರ್ತಾ ಇದೆ. ನೆಕ್ಸ್ಟ್ ಬ್ರಿಡ್ಜ್ ನಾರಾಯಣ್. ಸೊ 509 ಬ್ರಿಡ್ಜ್ ನಾರಾಯಣ್, ನಾರ್ತ್ ಇಂಡಿಯನ್ ನೇಮ್ ಇದ್ದಂಗೆ ಇದೆ ಇದು, ಬ್ರಿಡ್ಜ್ ಅಂತ ನಾವು ಕರಿತೀವಿ. ಸಮಸ್ಯೆ ನಿಮ್ಮಲ್ಲೇ ಇದೆ. ಸೊ 509 ಬಾಬಾ ಏನು ಹೇಳ್ತಾರೆ ನೋಡೋಣ. ಸೊ 509 ಓಕೆ. 207 9 ಕೆಟ್ಟ ಕೆಲಸ ಎಂದು ಮಾಡಬೇಡ. ಬ್ರಿಡ್ಜ್ ನಿನಗೆ ಹೇಳ್ತಾ ಇದ್ದಲ್ಲ, ಎಲ್ರಿಗೂ ಹೇಳ್ತಾ ಇದ್ದಾರೆ ಬಾಬಾ. ಉತ್ತಮವಾದ ಕೆಲಸದಿಂದ ಶಾಶ್ವತವಾದ ಸುಖವಿದೆ, ವಿಷ್ಣು ಸಹಸ್ರನಾಮ ಪಠಣ ಮಾಡು, ನಿನಗೆ ಎಲ್ಲವೂ ದೊರಕುತ್ತದೆ ಅಂತ ಬರ್ತಾ ಇದೆ ಬ್ರಿಡ್ಜ್ ಅವರೇ. ನೆಕ್ಸ್ಟ್ ಗುರುಶೇಖರ್, ಆಯಿತಾ. ಗುರುಶೇಖರ್ ಮುನವಳ್ಳಿಯಿಂದ ಕೇಳಿದ್ದಾರೆ. 489 489 489 ನೋಡೋಣ. ಗುರುಶೇಖರ್ ಅವರೇ, ಗುರು ಅಂತ ಕರಿಬಹುದಾ ನಿನ್ನ? ಓಕೆ, ನೋಡೋಣ. 489 ಬಾಬಾ ಏನು ಅಪ್ಪಣೆ ಕೊಡ್ತಾ ಇದ್ದಾರೆ ಅದನ್ನು ನಿಮ್ಗೆ ಹೇಳ್ತೀನಿ. ಪುಸ್ತಕವನ್ನು ಮಕ್ಕಳಾಟಿಕೆ ಥರ ಮಾಡಬೇಡಿ, ಬಾಬಾ ಏನು ಹೇಳ್ತಾ ಇದ್ದಾರೆ ಅದರ ತಕ್ಕಂಗೆ ನಡೀರಿ ಆಯಿತಾ. 488 ಆಯಿತು. 489 ನನ್ನ ಮಾತನ್ನು ನಿಮ್ಮನ್ನು ಪಾಲಿಸಿ ಒಳ್ಳೆಯ ಮನಸ್ಸಿನಿಂದ ಯಾರನ್ನೂ ಏನೂ ಕೇಳದೆ ಜೀವನ ಸಾಗಿಸು. ನೋಡಿ, ಕೆಲವರು ಬೇಡಲಾರ್ದಂಗೆ ಜೀವನ ಮಾಡಿದರೆ ಸಾಧನೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಮ್ಮನ್ನು ಬೇರೆಯವರೇ ನೋಡಿ ಜೀವನ ಮಾಡಬೇಕು, ಬೇರೆಯವರು ನಮಗೆ ಹೆಲ್ಪ್ ಮಾಡಲಿಲ್ಲ, ಬೇರೆಯವ್ರು ಹೆಲ್ಪ್ ಮಾಡಿದ್ರೆ ನಾವು ಎಲ್ಲೋ ಇರ್ತಿದ್ವಿ, ಈ ಭ್ರಮೆಯನ್ನು ಬಿಟ್ಟುಬಿಡ್ಬೇಕು ನಾವು. ಅರ್ಥ ಆಯ್ತಾ? ನಮ್ಮ ಹೊಟ್ಟೆ, ನಮ್ಮ ದುಡಿತ, ನಮ್ಮ ಕಷ್ಟ, ನಮ್ಮ ಇಷ್ಟ ಅಲ್ವಾ. ಸೊ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಗುರುಶೇಖರ್ ಅವರೇ. ನನ್ನ ಮಾತನ್ನು ನಿಮ್ಮಿಂದ ಪಾಲಿಸು, ಒಳ್ಳೆಯ ಮನಸ್ಸಿಂದ ಯಾರನ್ನೂ ಏನೂ ಯಾಚಿಸದೆ ಜೀವನ ಸಾಗಿಸು ಅಂತ ಬರ್ತಾ ಇದೆ. ನಾ ಏನೋ ಕೇಳ್ತಾ ಇಲ್ವಲ್ಲ ಅಂತಾನೆ ಅನ್ಬೋದು, ಆದರೂ ಬಂದಿದ್ದು ಹೇಳೋದು ನನ್ನ ಧರ್ಮ. ಉಮೇಶ್ ಬಂಟ್ವಾಳ್, ನಮ್ಮ ರೆಗ್ಯುಲರ್ ವ್ಯೂವರ್. 579 579 ಉಮೇಶ್ ಅವರೇ, ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ? ಕೇಳೋಕ್ಕಿಂತ ಮುಂಚೆ ವಾಟ್ಸಪ್ಪಲ್ಲಿ ಟಕ್ ಅಂತ ಹೇಳ್ಬಿಡ್ತೀರಿ ಬಿಸಿಲಿದೆ ಅಂತ. ಸೊ 571 ಉಮೇಶ್ ಅವರೇ, 21 ಮಂಗಳವಾರಗಳು ನಿನ್ನ ಹೆಂಡತಿಯನ್ನು ಬ್ರಹ್ಮಚರ್ಯ ವ್ರತ ಪಾಲಿಸುತ್ತಾ ಹನುಮಂತನ ವಿಗ್ರಹ ಸುತ್ತಲೂ ಪ್ರದಕ್ಷಿಣೆ ಮಾಡು. 21 ಮಂಗಳವಾರ ಅಲಾಂಗ್ ವಿತ್ ಯುವರ್ ವೈಫ್ ಬ್ರಹ್ಮಚರ್ಯ ಪಾಲನೆ ನೀವು ಮಾಡಿ ಹೋಗಬೇಕು. ಮದುವೆ ಆದಮೇಲೆ ಬ್ರಹ್ಮಚರ್ಯ ಹೆಂಗೆ ಪಾಲನೆ ಮಾಡಬೇಕಣ ಅಂತ ನಾನು ಹೇಳಲ್ಲ, ಸೆನ್ಸಿಟಿವ್ ವಿಚಾರ, ನಿಮ್ಗೆ ಗೊತ್ತಿರುತ್ತೆ. 21 ಮಂಗಳವಾರ ನಿನ್ನ ಹೆಂಡತಿನ ಕರ್ಕೊಂಡು ನೀನು ಗುಡಿ ಸುತ್ತಬೇಕಂತೆ. ಮಂಗಳವಾರ ಹನುಮಂತನ ವಿಗ್ರಹ ಸುತ್ತಲೂ ಪ್ರದಕ್ಷಿಣೆ ಮಾಡಬೇಕಂತೆ. ಓಕೆ, ಗುಡಿಯೆಲ್ಲ ನಿಮ್ಮ ಮನೇಲಿ ಮೂರ್ತಿ ಇದ್ದರೆ 21 ಟೈಮ್ಸ್ ನಿಮ್ಮ ಹೆಂಡತಿ ಜೊತೆಗೆ ನೀವು ರೌಂಡ್ ಹೊಡಿಬೇಕಂತೆ, ಪ್ರದಕ್ಷಿಣೆ ಹಾಕಬೇಕಂತೆ. ಹನುಮಂತನ ವಿಗ್ರಹ ಪ್ರದಕ್ಷಿಣೆ ಮಾಡಿ 21 ವೆಡ್ನೆಸ್ಡೇ, ಟ್ಯೂಸ್ಡೇಸ್. ಓಕೆ, ಕರುಣೇಶ್ ಮೂಡಲ್ಗಿಯವರ ಅಥವಾ ಮೂಡಲ್ಗಿ ನಿಮ್ಮ ಅಡ್ರೆಸ್ಸೇ ಗೊತ್ತಾಗ್ತಾಯಿಲ್ಲ. 183 183 ಪ್ರಶ್ನೆ ನಿಮ್ಮಲ್ಲೇ ಇದೆ ಕರುಣೇಶ್ ಅವರೇ. ಬಾಬಾ ಹೇಳ್ತಾ ಇದ್ದಾರೆ, ಸುಂದರಕಾಂಡದ 17ನೇ ಸರ್ಗ 49ನೇ ಪಠಣ ಮಾಡು, ನಿಮಗೆ ಒಳ್ಳೆಯದಾಗುತ್ತೆ, ಎಲ್ಲ ಬಾಧಲು ತೋರುತ್ತೆ. ಬಂತು ನೋಡಿ, ಸುಂದರಕಾಂಡ ವಿಷ್ಣು ಸಹಸ್ರನಾಮ ಎರಡೇ ಹೇಳೋದು ಬಾಬಾ. ಸೊ ವಿಷ್ಣು ಸಹಸ್ರನಾಮ ಹೇಳಿಲ್ಲ ಇಲ್ಲಿ. ಸುಂದರಕಾಂಡ 17ನೇ ಸ್ಟ್ಯಾಂಜ 49 ಡೇಸು ನೀವು ಹೇಳಬೇಕಂತೆ. ಓಕೆ ಕರುಣೇಶ್ ಅವರೇ, ಮೂಡಲ್ಗಿಯವರೇ, ಓಕೆ 17 ಸರ್ಗ 49 ಡೇಸ್ ಹೇಳಬೇಕಂತೆ. ನೆಕ್ಸ್ಟ್ ಬಾಬು ಪತ್ತಾರ್, ಸುರಪುರದಿಂದ ಬಾಬು ಪತ್ತಾರ್ ಎಷ್ಟು ಕೇಳಿದ್ದಾರೆ? 107. ಓಕೆ, ಆನಂದಕ್ಕೆ ಪದಾರ್ಥ ತುಂಬ ದಿನ ಆಯ್ತು ಹಾಡಿಲ್ಲ ಅಣ್ಣ, ಹಾಡಿ ನಿಮ್ಮ ವಾಯ್ಸಲ್ಲಿ ಕೇಳೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಖಂಡಿತ ಒಂದೆರಡು ಸ್ಟಂಜ ಹಾಡೋಣ ಇವತ್ತು. ಆನಂದಕ್ಕೆ ಪದಾರ್ಥ 107ಕ್ಕೆ ನಿಮ್ಮ ಸಮಸ್ಯೆಗೆ
ಬಾಬಾ ಹೇಳ್ತಾ ಇದ್ದಾರೆ, ಬಾಬು ಪಟ್ಟಾರ್ ಅವರೇ, ಸುಮ್ಮನೆ ಇಲ್ಲ ಸಲದ್ದನ್ನು ಕುರಿತು ಭಯಪಡಬೇಡ, ನಾನಿದ್ದೇನೆ, ನಾನು ನಿಮ್ಮ ರಕ್ಷಕ, ನಾನು ನಿಮಗೆ ವಿಜಯವನ್ನು ಉಂಟು ಮಾಡುತ್ತೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವಸರ ಎಂದಿನಂತೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಓಕೆ, ಆಗಲೇ ಸಮಯ ಆಗಿಬಿಟ್ಟಿದೆ. ಆದರೂ ಸಹ ಬಾಸ್ ಬಳಗರ ಥರ ಅರ್ಥ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಪಾಪ ಅವರು ವೀಡಿಯೋ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ, ಮನೆಯಿಂದಲೂ ಕೊಟ್ಟಿದ್ದಾರೆ. ಇವತ್ತು ಗುರುವಾರ ಆಫೀಸ್ ಇತ್ತು ಆ್ಯಕ್ಚುಲಿ. ಸೊ ರಾತ್ರಿ ಸಾಯಂಕಾಲ ಊರಿಗೆ ಹೋಗಬೇಕಾಗಿರೋದ್ರಿಂದ ಕೇಳಿದೆ, ಓಕೆ ಮನೆಯಿಂದನೇ ತಗೊಳ್ಳಿ ಅಂತ ಹೇಳಿದರು. ಆದ್ದರಿಂದ ನಿಮ್ಮ ಜೊತೆಯಲ್ಲಿ ನಮ್ಮ ಒಂದು ಪ್ರಶ್ನೆ ಉತ್ತರ ಕಾರ್ಯಕ್ರಮ ಆನಂದಕ್ಕೆ ಪ್ರದತ್ತ ಒಂದು ನುಡಿ ಹೇಳ್ತೇನೆ, ಸಮಯ ಆಗ್ತಾ ಬರ್ತಾ ಇದೆ. ಪುಸ್ತಕ ಇದ್ದಾವೆ, ಒಂದೇ ಪುಸ್ತಕ ನನ್ನ ಕಡೆ ಇದೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ HR ಸಮಿಟಿಗೆ ಹೋಗಿ ನಮ್ಮ ತಮ್ಮನ ಮನೆಯಿಂದ ಇನ್ನೊಂದಿಷ್ಟು ಪುಸ್ತಕಗಳನ್ನ ತೆಗೊಂಡು ಬರ್ತಾ ಇದ್ದೀನಿ. ಸೊ ಪುಸ್ತಕ ಬೇಕಾದರೂ 9845534032ಗೆ ಕಾಲ್ ಮಾಡಿ. ಅಕ್ಕಲಕೋಟೆ ಅನನ್ಯ ಜ್ಯೋತಿ ಪುಸ್ತಕ. ಓಕೆ, ಆಲ್ಮೋಸ್ಟ್ ಆಲ್ ನನ್ನ ಕಡೆ ಇರೋಲ್ಲ ಮುಗಿದೋಯ್ತು. 1030 ಕಾಪಿಯನ್ನು ಹಾಕಿಸಿದ್ದೆ. ಸೊ ಶಾರ್ಟೇಜ್ ಬಿದ್ದು ಮತ್ತೆ ನಮ್ಮ ತಮ್ಮನನ್ನು ಕೇಳುವಂತಾಗಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಅದ್ರ ಪಾಪ್ಯುಲಾರಿಟಿ. ಸ್ವಾಮಿ ಎಲ್ಲ ಪಾಪ್ಯುಲರ್ ಇದ್ದಾರೆ, ಈಗ ಅವ್ರನ್ನ ಪಾಪ್ಯುಲರ್ ಮಾಡೋದು ನಾವ್ಯಾರು, ಆದರೆ ಅಷ್ಟು ಜನ ಓದ್ತಾ ಇದ್ದಾರೆ ಅಂತ ಸಂತೋಷ ಅಷ್ಟೇ. ಓಕೆ, ಆನಂದಕ್ಕೆ ಪ್ರದತ್ತ ಒಂದು ನುಡಿ ಹೇಳ್ತೀನಿ, ಎಲ್ಲರೂ ಮೆಚ್ಚಿಸ್ಕೊತೀರಿ ಅಂತ ಅಂದ್ಕೊಂಡಿದ್ದೀನಿ. आनंद के प्रदाता, ले स्नेह शक्ति दाता, अव्यक्त बाप दादा, सादर पधारिए, सादर पधारिए. मंजुल मधुर निमंत्रण, अंतःकरण से कण कण, प्रभु आपको बुलाता, सादर पधारिए, सादर पधारिए. ಮತ್ತೆ ನೆಕ್ಸ್ಟ್ ಭೇಟಿಯಾಗೋಣ. ನಮಸ್ಕಾರ.